नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। दंडौती के मोरारजी देसाई आवासीय विद्यालय में छात्र बीमार पड़ गई। कलबुर्गी जिले के चितपुर तालुक के दंडौती गांव में अल्पसंख्यक विभाग के मोरारजी देसाई आवासीय विद्यालय में गुरुवार रात भोजन के बाद कई छात्र पेट दर्द से बीमार पड़ गए। बीमार पड़े छात्रों का इलाज गांव के प्राथमिक स्वास्थ्य केंद्र में किया गया और बाद में उन्हें चितपुर के सरकारी अस्पताल में भर्ती कराया गया। घटना की जानकारी मिलने पर अल्पसंख्यक विभाग के अधिकारियों ने विद्यालय का दौरा किया और स्थिति का जायजा लिया। इस बात की जांच चल रही है कि क्या यह घटना भोजन के कारण हुई थी और अधिकारियों ने कहा कि छात्रों का स्वास्थ्य स्थिर है। नेता प्रियंका खड़गे का कहना है कि हॉस्टल में बच्चों के साथ चाहे खाद्य विषाक्तता की घटना हो या कोई अन्य घटना, उनकी मदद करने में मानवता का सम्मान किया जाएगा। जो लोग उनसे जुड़े हैं वे उनकी मदद करेंगे। अगर नेता प्रियंका कहती हैं कि मदद करने वालों के खिलाफ कानूनी कार्रवाई की जाएगी तो नेता के बारे में सोचिए। प्रियंका ऐसा कैसे करेंगी? राजनीति में ऐसा होता है कि लोग किसी की मदद नहीं करते। अगर मानवता जीवन और मृत्यु के सवाल खड़े करती है तो इंटरनेट पर मत बताइए, लोग वहां मदद करेंगे, कानूनी कार्रवाई की जाएगी। कांग्रेस में नेता कैसी है? कर्नाटक में जनता के मन में एक से अधिक विचार होंगे और जनता कहती है ನೋಡಿ 30 ಜನ ಚಿತ್ತಾಪುರದಲ್ಲಿ MDRS ನಲ್ಲಿ ಮಕ್ಕಳು ಅನ್ನ ಸಾರ್ತಿದ್ದಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಅದು ಸರಿಯಾಗಿ ಬೆಂದಿಲ್ಲ ಅನ್ನ ಅಂದ್ಬಿಟ್ಟು ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇದೆ. ಅದು ರಿಪೋರ್ಟ್ ಕಳಿಸಿದೀವಿ, ಆದ್ರೆ ಯಾವುದೇ ರೀತಿಯಾದಂತ ಅಪಾಯ ಇಲ್ಲ. ಕೆಲವು ಜನ ನಿನ್ನೆ ಅಲ್ಲಿ ಹೋಗಿ ಅನವಶ್ಯಕವಾಗಿ ಅವರಿಗೆ ಚಿಕಿತ್ಸೆ ಕೊಡಬೇಕಾದ್ರೆ ತೊಂದರೆ ಉಂಟು ಮಾಡಿದ್ದಾರೆ. ಅವ್ರ ಮೇಲೂ ಕೂಡ ನಾವು ಕ್ರಮ ತಗೋತಾ ಇದ್ದೀವಿ. ಮತ್ತೆ ಅಲ್ಲಿ ಯಾರು ಸಿಬ್ಬಂದಿಗಳಿದ್ರು MDRS ನಲ್ಲಿ ಅವರು ಅಡಿಗೆ ಜವಾಬ್ದಾರಿ ತಗೊಂಡಿದ್ರು, ಅವ್ರ ಮೇಲೂ ಆಕ್ಷನ್ ನಾವು ತಗೋತಾ ಇದ್ದೀವಿ. ನಗು ಹೊಂಟದ್ ನಿಮ್ದೊಂದು ನೀವೊಂದು ವಿಷಯ ಹೇಳೋದಕ್ಕ, ಯಾಕಂದ್ರ ತಾವೊಬ್ಬ ಚಿತ್ತಾಪುರನ ಶಾಸಕರು, ನೆಕ್ಸ್ಟ್ ನೀವು ಮಂತ್ರಿ, ಅದ್ರ ಮೇಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಆದರೆ ಈ ಚಿತ್ತಾಪುರಿನ ನಾಗರಿಕರು ಪಾರ್ಟಿ ಅನ್ನೋದು ಇರ್ಲಾರ್ದೆ ಎಲ್ಲರೂ ಹೋಗಿ ಮಕ್ಕಳಿಗೆ ಸಹಕಾರ ಮಾಡಿದಾರ. ಆದ್ರೆ ನೀವೇನ್ ಹೇಳ್ತೀರಿ, ಯಾರೋ ಅಲ್ಲಿ ಅಡ್ಡಿ ಏರ್ಪಡಿಸ್ಯಾರ ಅಂತ ಹೇಳ್ತೀರಲ್ಲ, ಹಾಸ್ಯಾಸ್ಪದ ನಿಮ್ಮ ಭಾಷೆ ನೀವು ಹೇಳೋದಂಥದ್ದು. ಇವತ್ತು ನಿಜವಾಗ್ಲೂ ಕೂಡ ಅಲ್ಲಿ 1,000 ಯುವಕರು ಹೆಂಗ್ ಸೇರಿದ್ರಪ್ಪ ಅಂದ್ರು, ಅವ್ರೆಲ್ಲರಿಗೂ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು. ನನ್ನ ಮಕ್ಕಳು ನಮ್ಮ ಅಣ್ಣ ತಮ್ಮದರ ಅಂತ ಸೇರಿದ್ರು. ಅದ್ರ ನೀವು ಮಾತಾಡೋದು ಯಾರ್ದೋ ಅಧಿಕಾರಿಗಳು ಮಾತು ಕೇಳ್ಕೊಂಡು ನೀವು ಹೇಳ್ತಿರಲ್ಲ, ನಮಗ್ ಬಹಳ ನಗು ಬರ್ತದೆ ನಿಮ್ ಮಾತು ಕೇಳಿದಾಗ. ಆದ್ರೆ ನಿಜವಾಗ್ಲೂ ಕೂಡ ನೀವು ಪ್ರಜಾಪ್ರಭುತ್ವ ಅರ್ಥ ಮಾಡ್ಕೊಂಡವ್ರು ನೀವು ಇದ್ದೀರಂದ್ರು, ನಿಜವಾಗ್ಲೂ ನೀವು ತೆಳಗಿಳೋದು ಹಾಸ್ಟೆಲ್ಗೆ ಹೋಗ್ರಿ. ನೀವು ಪೈಲೆ ಹಾಸ್ಟೆಲ್ ವ್ಯವಸ್ಥೆ ನಿಮ್ಗೆ ಗೊತ್ತಿಲ್ಲ. ನೀವು ನೀವು ಪ್ರಾಕ್ಟಿಕಲ್ ಇರ್ಲಾರ್ದಂತ ವ್ಯಕ್ತಿ, ನೀವು ಥಿಯರಿ ಮೇಲೆ ಇದ್ದವ್ರ ವ್ಯಕ್ತಿ. ಪ್ರಾಕ್ಟಿಕಲ್ ನಿಮಗ್ ಗೊತ್ತಾಗ್ಬೇಕಾದ್ರ ಸ್ವಲ್ಪ ತಲೆಗಳಿ. ಅವತ್ತಿನ ದಿನ ಏನಾಗ್ತದಂತಂದ್ರ ಒಬ್ಬ ನಾಯಕನಿಗೆ ಆ ತೆಳಗಿನ ನೋವುಗಳು ಗೊತ್ತಾಗ್ತದ. ಅದೊಂದು ಬಿಟ್ಟಿಗೆಸಿ ಯಾರೋ ಅಧಿಕಾರಿಗಳು, ಯಾಕಂದ್ರ ನೀವು ಇಷ್ಟೆಲ್ಲ ಅಧಿಕಾರಿ ಕಳ್ಸಿರಿ, ಅದು ಎಲ್ಲಾ ಮುಗಿದೋದ್ಮೇಲೆ ನೀವು ಕಳ್ಸೋಕ್ಕಿಂತ ಮುಂಚಿತವಾಗಿ ಅಲ್ಲಿ ಸಪೋರ್ಟ್ ಮಾಡಿದವ್ರಿಗೆ ಪೈಲೆ ಧನ್ಯವಾದ ಹೇಳೋದ್ ಮಾಡ್ರಿ. ಯಾರೋ ಒಬ್ಬರು ಏನೋ ಅಂದಾರ ಅಂದ್ಮೇಲೆ ಅದಕ್ಕೆ ಇದು ಮಾಡ್ಲಕ್ ಹೋಗೋದಕ್ಕಿಂತ ಅವ್ರಿಗೆ ಪೈಲೆ ಅಭಿನಂದನೆ ಸಲ್ಲಿಸ್ರಿ. ಯಾಕಂದ್ರೆ ಚಿತ್ತಾಪುರ ನಾಗರಿಕರು ಎಲ್ಲರೂ ಹೋಗಿ ಆ ಮಕ್ಕಳು ಶಾಪೂರು, ಸುರ್ಪೂರು, ಎಲ್ಲೋ ಬೇರೆ ಬೇರೆ ತಾಲೂಕಿನ ಮಕ್ಕಳು ಚಿತ್ತಾಪುರಿನ ಮರದಿ ಉಳಿಸ್ಯಾರ. ಆ ಮರದಿಗೆ ನೀವು ಅವ್ರಿಗೆ ಅಭಿನಂದನೆ ಸಲ್ಸೋದ್ ಬಿಟ್ಟು ದಮನ ಹಾಕ್ಲತ್ರಿ. ಅವ್ರಿಗೆ ಯಾವ ರೀತಿ ಮಾಡ್ಲತ್ತಿರಪ್ಪ ಅಂದ್ರು, ಯಾರು ನನ್ನ ಎದುರು ಏನೋ ಕೇಳಬಾರ್ದು, ನಾನೇ ಆಡಳಿತ ನಡೆಸೋನು. ಇದು ಪ್ರಜಾಪ್ರಭುತ್ವದಾಗ ನಡೆಯಲ್ಲ. ಪ್ರಜಾಪ್ರಭುತ್ವದಾಗ ಅರ್ಥ ಮಾಡ್ಕೊಂಡವ್ರು ನೀವು ಇದ್ದೀರಿ. ಬುದ್ಧ, ಬಸವ, ಅಂಬೇಡ್ಕರ್ ವಿಷಯ ಹೇಳೋರು ಇದ್ದೀರಿ. ಇವತ್ತು ಇವೆಲ್ಲಾನು ಕೂಡ ಮನಗಾಳಬೇಕು. ಹಾಸ್ಟೆಲಿನ ವ್ಯವಸ್ಥೆ ಸರಿಪಡಿಸ್ಲಕ್ಕ ಒಂದು ಘಟನೆ ಆಗ್ಯದಂತ ನಾವೇನೋ ನಿಮಗ್ ರಾಜಕೀಯವಾಗಿ ಹೇಳಕ್ ಇಷ್ಟಪಟ್ಟಿಲ್ಲ, ನೀವು ಆಡದ ಮಾತಿಗೆ ಹೇಳ್ಬೇಕಾಗ್ಯದ ಹೊಟ್ಟೆ. ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ನಿಮ್ಮಲ್ಲಿ ಪ್ರಾಮಾಣಿಕತೆ, ಪ್ರಜಾಪ್ರಭುತ್ವ ಇತ್ತಂತಂದ್ರ ಈ ಎಲ್ಲರಿಗೂ ಕೂಡ ಪೈಲೆ ಧನ್ಯವಾದ ಹೇಳೋದ್ ಕಲಿಸ್ಬೇಕು. ಯಾಕಂದ್ರ ಚಿತ್ತಾಪುರನ ಮರದಿ ಉಳಿಯಿಟ್ಟೋದು ಈ ಊರಿನ ಎಲ್ಲಾ ನಾಗರಿಕರು, ಅವ್ರಿಗೆಲ್ಲರಿಗೂ ನೀವು ಅಭಿನಂದನೆ ಸಲ್ಲಿಸಬೇಕು. ಇದು ನಿಮ್ಮ ಕರ್ತವ್ಯ. ಹುಡುಗರು ಹೆಚ್ಚಿಗಿದ್ದ ಕಾರಣ 30-36 ಜನ ಇಲ್ಲಿ ಭರ್ತಿಯಾದ ಕಾರಣ ಇಷ್ಟು ಡಾಕ್ಟರ್ ಮಂದಿ ಸರಿ ಆಗಲ್ಲ ಅಂತ ತಿಳ್ಕೊಂಡು ನಮ್ಮ ಸಚಿವರಾದ ಗೃಹ ಮಂತ್ರಿ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಇಮಿಡಿಯೇಟ್ಲಿ ಆಗಿ ದೂರವಾಣಿಯಿಂದ ಅವರಿಗೆ ನಾವು ಮುಖಾಂತರ ಇದು ಸುದ್ದಿ ಮುಟ್ಟಿಸಿದ ನಂತರ ಅವ್ರು ಇಮಿಡಿಯೇಟ್ಲಿ ಆಗಿ ಗುಲ್ಬರ್ಗ ಆಸ್ಪತ್ರೆಯಿಂದ ಒಂದು 10 ಮಂದಿ ಡಾಕ್ಟರ್ಗೆ ಮತ್ತು ಚಿಲ್ಡ್ರನ್ ಸ್ಪೆಷಲಿಸ್ಟ್ಗೆ ಮತ್ತು ಸ್ವತಃ DHO ಅವರಿಗೆ ಇಲ್ಲಿ ಕೊಟ್ಟು ಕಳಿಸಿದ್ದಾರೆ. ಮತ್ತು ಇದರಲ್ಲಿ 33 ಜನ ಅಲ್ಲಿ ಒಂದು 5 ಜನಕ್ಕೆ ಗುಲ್ಬರ್ಗ ರೆಫರ್ ಮಾಡಿದ್ದಾರೆ. ಈಗ ಒಂದು ಅರ್ಧ ತಾಸು ಮೊದಲು ಒಳಗಡೆ ನಾವು DHO ಮುಖಾಂತರ ಮತ್ತು ಅಲ್ಲಿ ಇದ್ದಂತ ಡಾಕ್ಟರ್ಸ್ಗೆ ನಾವು ಇದು ಸುದ್ದಿ ತಗೊಂಡಾಗ ಅಲ್ಲಿನವರು ಸ್ಟೇಬಲ್ ಆಗಿದ್ದಾರೆ, ಆರೋಗ್ಯ ದೃಷ್ಟಿಯಿಂದ ಅವರೆಲ್ಲ ಸರಿಯಾಗಿದ್ದಾರೆ ಮತ್ತು ಯಾರಿಗೇನು ತೊಂದರೆ ಆಗಿಲ್ಲ.
ಮತ್ತು ಫುಡ್ ಪಾಯ್ಸನ್ ಆಗಿದೆ ಏನಾಗಿದೆ ಈ ವಿಷಯ ತನಿಖೆ ಮಾಡಿದ ನಂತರ ಗೊತ್ತಾಗುತ್ತೆ. ಅದು ಒಂದ್ ವೇಳೆ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅಥವಾ ಯಾರಾದರೂ ಅದಕ್ಕೆ ದೋಷ ಇದ್ದಾರೆ ಅಂದ್ರೆ ಅದು ಸಹಜವಾಗಿ ನಮ್ಮ ಅಂತ ನಾಯಕರು ಇದ್ದಾರೆ, ನಮ್ಮ ಸಚಿವರಿದ್ದಾರೆ, ಅಂತ ನಾವು ಎಲ್ಲೂ ಮನ್ನಣೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಈ ಘಟನೆ ಎಷ್ಟು ಗಂಟೆಗೆ ಆಗಿದೆ, ಎಷ್ಟು ಜನರಿಗೆ? ನಮಗೂ ಸುದ್ದಿ ಗೊತ್ತಾಗಿದ್ದು 9:09 ಟೋಟಲ್ ಎಷ್ಟು ಜನರಿಗೆ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಏರ್ಪೇರಾಗಿದೆ ಸರ್? ಇಲ್ಲಿ ನಾವು ಒಳಗಡೆ ಇನ್ಫಾರ್ಮೇಶನ್ ತಗೊಂಡಾಗ ಇಲ್ಲಿ 35 ಜನ ಇದ್ದಾರೆ. ಅದರಲ್ಲಿ 5 ಜನನು ಗುಲ್ಬರ್ಗ ರೆಫರ್ ಮಾಡಿದ್ದಾರೆ. ಆ ರೆಫರ್ ಮಾಡಿದ ಜನರದ್ದು ಆರೋಗ್ಯ ಸ್ಟೇಬಲ್ ಇದೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಮುಕ್ತಾರ್ ಅಹಮದ್ ಪಟೇಲ್ ಅಂತ ಹೇಳಿ. ಮಲ್ಲಿಕಾರ್ಜುನ್ ಕಾಳಿಗೆ ಅವರಿದ್ದಾರೆ, ಶೀಲಕಾಶಿ ಅವರಿದ್ದಾರೆ, ನಮ್ಮ ಸಂತೋಷ್ ಅವರಿದ್ದಾರೆ, ಮತ್ತು ಸಂಜು ಗುಳ್ಕರ್ ಇದ್ದಾರೆ, ಸೂರಜ್ ಇದ್ದಾರೆ, ನಜೀರ್ ಅವರಿದ್ದಾರೆ, ಬಾಬು ಅವರಿದ್ದಾರೆ, ಮತ್ತು ನೈಮ್ ಅವರಿದ್ದಾರೆ, ಅನೇಕ ಮನಾನ್ ಅವರಿದ್ದಾರೆ, ನಮ್ಮೆಲ್ಲ ಮಿತ್ರರಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಯಾವುದೇ ರೀತಿಯಾದ ಯಾವುದೇ ರೀತಿಯಿಂದ ಏನು ಅವಶ್ಯಕತೆ ಇಲ್ಲ. ಸರ್ ನೀವು ಈ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಸಮಸ್ಯೆ ಆಗಿದೆಲ್ಲ, ಪೇರೆಂಟ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ತಾವು? ಇಲ್ಲಿ ತುಂಬಾ ಗಾಬರಿ ಆಗಿದ್ದಾರೆ. ಇಲ್ಲ ಸುತ್ತಮುತ್ತ ತುಂಬಾ ದೂರದಿಂದ ಕರೆಗಳು ಬರ್ತಾ ಇದಾವೆ, ನಿರಂತರ ಹಾಸ್ಪಿಟಲ್ ಬರ್ತಾ ಇದ್ದಾರೆ, ನಾವೆಲ್ಲ ಇಲ್ಲಿ ಸೇರಿದಂತ ಭಯಭೀತರಾಗಿದ್ದಾರೆ ಅವರು. ಹೌದು, ನಾವೆಲ್ಲ ಇಲ್ಲಿ ಸೇರಿದಂತ ಕಾರ್ಯಕರ್ತರು ಆ ಹುಡುಗರು ಬೇರೆ ಹುಡುಗರಲ್ಲ, ನಮ್ಮರೇ ಹುಡುಗರು, ನಮ್ಮ ಸ್ವತಃ ಹುಡುಗರು ಅಂತ ತಿಳ್ಕೊಂಡೆ ಆ ಕಾಳಜಿಯಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಬದ್ಧತೆಯಿಂದ ಅದಕ್ಕೆ ನಿಂತಿದ್ದೇವೆ. ಇನ್ನು ಎಷ್ಟು ಸಮಯದಿಂದ ಅವರೆಲ್ಲ ಸ್ಟೇಬಲ್ ಆಗಿ ಡಿಸ್ಚಾರ್ಜ್ ಆಗಲ್ಲ, ಅಲ್ಲಿವರೆಗೆ ನಾವು ಅವರ ಆರೋಗ್ಯ ಸಲುವಾಗಿ ನಾವು ನಿಲ್ಲಿರ್ತೀವಿ. ಅವ್ರು ಯಾರಾದ್ರೂ ಹಿರಿಯವರು ಮತ್ತು ಅವರ ತಂದೆ ತಾಯಿ ಇದ್ರೆ ಆತಂಕ ಪಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡುತ್ತೇನೆ. सर ये चितापुर तालुका दंडोती जो चितापुर में आता है सर, अभी तक इसके ऊपर कुछ भी एक्शन नहीं हुआ. पानी का बहुत हद से ज्यादा प्रॉब्लम है यहाँ पर. एक्शन नहीं हुआ. स्टार्टिंग से प्रॉब्लम है पानी का. नहीं, ऐसा तो कोई कंप्लेंट हमारी नजर में आया नहीं. क्यों तो पानी जितने भी 10 बोरिंग मारे अभी तक पानी नहीं लगा. तो पानी नहीं लगने के बाद उसको क्या कर सकते हैं? पाइपलाइन भी नहीं कर रहे. मतलब पाइपलाइन करने में तो दंडोती वाले वहाँ पे पाइपलाइन करने नहीं दे रहे. ग्राम पंचायत का प्रॉब्लम है, कभी खेतों का प्रॉब्लम आता, कभी कभी पब्लिक बच्चों को ये अपने बच्चे समझकर वो पाइपलाइन डालने के लिए वो कोशिश करना चाहिए. क्योंकि इससे पहले उसके पाइपलाइन डालने के लिए मोरारजी देसाई का आज का स्कीम नहीं है, कम से कम 6-7 साल पहले माननीय सचिव जब IRDP के मिनिस्टर थे जब भी उसको फंड डाले हुए हैं. लेकिन कुछ खेत वाले वो पाइपलाइन जाने के लिए दे रहे नहीं. उसका फिर वो आगे प्रोसीजर है उसका लैंड एक्वेशन करने का, उसको कीमत देने का, ये प्रोसीजर थोड़ा लंबा जाता. ಸರ್ ನಿರಂತರವಾಗಿ ಚಿತ್ತಾಪುರ ತಾಲೂಕಿನಲ್ಲಿ ಇರತಕ್ಕಂಥ ಹಾಸ್ಟೆಲ್ಗಳ ಸಮಸ್ಯೆ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ತಾನೇ ತಮ್ಮ ಗಮನಕ್ಕೆ ಇರಬಹುದು, ಮಲ್ಕೇಡ್ ಸೇಡಂ ರೋಡು ಅಲ್ಲಿ ಅಂಬೇಡ್ಕರ್ ವಸತಿ ನಿಲಯ ಹುಡುಗರು ಬೆಳಗ್ಗೆ ಬಂದು ಪ್ರತಿಭಟನೆ ಮಾಡಿ ರೋಡಿಗಿಳಿದು ಸರ್. ಅಲ್ಲಿ ಸುಮಾರು ವರ್ಷಗಳಿಂದ ಇದೇ ಸಮಸ್ಯೆ ಇದೆ. ಶಾಶ್ವತ ಪರಿಹಾರ ಯಾಕೆ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ? ಅದು ತಮ್ಮ ಗಮನಕ್ಕೆ ಬಂದಿದ್ದು ನಿಜ, ನಮ್ಮ ಗಮನಕ್ಕೆ ಬಂದಿದೆ. ಅದು ಮಾನ್ಯ ಸಚಿವರ ಕಿವಿ ಮುಟ್ಟಿಸಿದ್ದೇವೆ. ಅದು ರೀಸೆಂಟ್ಲಿ ಬಹಳ ಅಂದ್ರೆ ಒಂದು ವಾರದಲ್ಲಿ ಇದ್ದಂತ ವ್ಯವಸ್ಥೆ ಪೂರ್ತಿ ಚೇಂಜ್ ಆಗ್ತಾ ಇದೆ. ನೀವೇನು ಹೇಳ್ತಾ ಇದ್ದೀರಪ್ಪ ಅಂತಂದ್ರೆ ಆಡಳಿತ ಮಂಡಳಿ ಏನಪ್ಪಾ ಅಂದ್ರೆ ಕ್ರಮ ಕೈಗೊಳ್ಳುತ್ತೀರಿ, ಮುಂದೆ ಈ ರೀತಿ ಘಟನೆ ಆಗದಂತೆ ವಿದ್ಯಾರ್ಥಿ ಜೀವನಗಳು ಏನಪ್ಪಾ ಅಂದ್ರೆ ನೀವು ಪ್ರೇರಣೆ ಕೊಡ್ತೀರಂತ? 100% ಅದಕ್ಕೆ ನಾವೆಲ್ಲ ಆ ರೀತಿ ಆಗಲಾರದನ್ನು ನೋಡುವಂತ ಜವಾಬ್ದಾರಿ ನಾವು ಹೊರಲಿಕ್ಕೆ ತಯಾರಿದ್ದೇವೆ. खबरों में अब तक के लिए बस इतना ही. फिर मिलते हैं एक ऐसे ही बड़ी खबर के साथ. तब तक के लिए नमस्कार और देखते रहिए वास्तव न्यूज. अगर आपको वीडियो पसंद आई हो तो लाइक करें व शेयर करें. ऐसे लेटेस्ट अपडेट पाने के लिए बेल आइकन को प्रेस करना ना भूलें. अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें. धन्यवाद.